ಹಾಯ್ ಫ್ರೆಂಡ್, ನಮ್ಮ ಸಂಜಯ್. ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ ತೋರಿಸ್ತಾ ಇರೋದು ಏನು? ಹಾಗಾದರೆ ಬನ್ನಿ ಈ ವಿಡಿಯೋನ ನಾವು ಕಂಟಿನ್ಯೂ ಮಾಡೋಣ. ನಾನು ನಿಮಗೆ ತೋರಿಸ್ತಾ ಇರೋದು ಒಂದು ಗೂಗಲ್ ಆ್ಯಡ್ಸ್ನಲ್ಲಿ ನಮ್ಮ ಒಂದು ಅಕೌಂಟ್ ಇರುತ್ತೆ, ಅದರಲ್ಲಿ ನಾವು ಹಣ ಹೇಗೆ ಹಾಕೋದು, ನಮ್ಮ ಒಂದು ಗೂಗಲ್ ಪೇಯಿಂದ ಒಂದು ಫೋನ್ಪೇಯಿಂದ. ಸಿಂಪಲ್ ಆಗಿ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಅದನ್ನೇ ಪೂರ ಟೋಟಲ್ ತೋರಿಸ್ತಾ ಇದ್ದೀನಿ. ಪೂರಾಗಿ ವಾಚ್ ಮಾಡಿದರೆ ನಮಗೂ ಕೂಡ ಗೊತ್ತಾಗತ್ತೆ ಹೇಗೆ ಹಾಕುವುದು, ನಮ್ಮ ಹಣ ಟ್ರಾನ್ಸ್ಫರ್ ಹೇಗೆ ಮಾಡುವುದು ಅಂತೇಳಿ ನಮ್ಮ ಒಂದು ಗೂಗಲ್ ಆ್ಯಡ್ಸ್ನಲ್ಲಿ. ಓಕೆ, ನಾನು ನಿಮಗೆ ಮೊದಲು ತೋರಿಸಿದ್ದೆ ನಮ್ಮ ಒಂದು ಗೂಗಲ್ ಆ್ಯಡ್ಸ್ ಹೇಗೆ ಕ್ರಿಯೇಟ್ ಅಕೌಂಟ್ ಮಾಡಬೇಕಂತ. ಓಕೆ, ನೆಕ್ಸ್ಟ್ ನಾನು ನಿಮಗೆ ತೋರಿಸಿದ್ದೆ ನಮ್ಮ ಒಂದು ಜಿಮೇಲ್ ಹೇಗೆ ಸೇಫಾಗಿ ಇಟ್ಕೋಬೇಕು ಅಂತ, ಮತ್ತು ನಮ್ಮ ಒಂದು ಗೂಗಲ್ ಆ್ಯಡ್ಸು ಕೂಡ ಹೇಗೆ ಸೇಫಾಗಿ ಇಟ್ಕೋಬೇಕಂತ ಪೂರ ನಿಮಗೆ 2 ವಿಡಿಯೋನ ಪೂರ ಮಾಡಿ ತೋರಿಸಿದ್ದೇನೆ. ಮತ್ತೊಂದು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನೇ ತೋರಿಸ್ತಾ ಇರೋದು. ಕಂಟಿನ್ಯೂ ಮಾಡಿ ಗೂಗಲ್ ಆ್ಯಡ್ಸ್ನಲ್ಲಿ ನಮ್ಮ ಹಣನ ಹೇಗೆ ಸೇಫಾಗಿ ಕಳಿಸ್ಬೇಕಂತ. ಬನ್ನಿ ಹಾಗಾದರೆ ತೋರಿಸ್ತೀನಿ ನಮ್ಮ ಒಂದು ಗೂಗಲ್ ಪೇ ಒಂದು ಫೋನ್ಪೇಯಿಂದ ಹೇಗೆ ನಾವು ಹಣನ ಕಳಿಸ್ಬೋದು. ನಾನು ಇವಾಗ ಕ್ರೋಮ್ ಓಪನ್ ಮಾಡ್ತಾಯಿದ್ದೀನಿ. ಓಕೆ, ನಾನು ನಿಮಗೆ ಮೊದಲೇ ತೋರಿಸಿದ್ದೆ ಕ್ರೋಮ್ನಲ್ಲಿ ನಾವು ಎಷ್ಟು ಬೇಕೋ ಅಷ್ಟು ಪೇಜು ಇಟ್ಕೋಬೋದಂತ. ಓಕೆ, ನಾವು ಇಲ್ಲಿ 3 ಮೂಲೆಯಲ್ಲಿ ಇಲ್ಲಿ ಒಂದು ಮೂಲೆಯಲ್ಲಿ 3 ಪಾಯಿಂಟ್ ಕಾಣುತ್ತೆ, ಅದಕ್ಕೆ ಕ್ಲಿಕ್ ಮಾಡಿದರೆ ಕೆಳಗಡೆ ಡೆಸ್ಕ್ಟಾಪ್ ಸೆಟ್ ಅಂತ ಇಟ್ಕೊಂಡ್ರೆ ನಮಗೆ ಒಂದು ಪಿ ಸಿನ ಸೆಟ್ಟಿಂಗ್ಸ್ ನಮ್ಮ ಮೊಬೈಲಲ್ಲಿ ಬರುತ್ತೆ ಸ್ಕ್ರೀನ್. ಓಕೆ, ನಾವು ಮತ್ತು ಅದರ ಮಗಳನ್ನೇ ಸೇಮ್ ಟು ಸೇಮ್ 1 2 3 ಅಂತ ನಂಬರ್ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಪೇಜು ಬರುತ್ತೆ. 1 2 3 ಇರ್ಬೋದು, 4 ಇರ್ಬೋದು. ನಿಮ್ಮ ಮೊಬೈಲ್ ಎಷ್ಟು ಪೇಜ್ ಇರುತ್ತೆ ಅಷ್ಟು ಇರ್ಬೋದು. ಬೇಕಂದರೆ ಕ್ಯಾನ್ಸಲ್ ಮಾಡಿ ಇಟ್ಕೋಬೋದು. ನಾವು ಈಗ ಇಟ್ಕೊಂಡೀವಿ ಏನು, ನಮ್ಮ ಒಂದು ಗೂಗಲ್ ಆ್ಯಡ್ಸ್ ಅಕೌಂಟು ಪೇಜ್ ಇಟ್ಕೊತೀನಿ, ಅದಕ್ಕೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಓಪನ್ ಆಗ್ತಾಯಿದೆ ಪೂರ ಕ್ಲಿಯರಾಗಿ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ನಮಗೆ ಇಲ್ಲಿ ಬಂತು ನಮ್ಮ ಒಂದು ಗೂಗಲ್ ಅಕೌಂಟು. ನ್ಯೂ ಕ್ಯಾಂಪೇನು ನಾವು ಯಾವುದೂ ಕ್ಯಾಂಪೇನು ರನ್ ಮಾಡಿಲ್ಲ. ಇವಾಗ ನಿಮಗೆ ಸಿಂಪಲಾಗಿ ಇದರಲ್ಲಿ ನಮ್ಮ ಅಕೌಂಟ್ನಲ್ಲಿ ಹೇಗೆ ಹಣನ ಟ್ರಾನ್ಸ್ಫರ್ ಮಾಡಬೇಕಂತ ನಿಮಗೆ ತೋರಿಸ್ತೀನಿ. ಓಕೆ, ಎಲ್ಲೇ ನಮ್ಮ ಹಣ ಸೇಫ್ ಆಗಿರುತ್ತೆ. ನಿಮಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ನಮ್ಮ ಹಣ ಇದರಲ್ಲಿ ಹಾಕಿದಾರಪ್ಪ ಅಂದರೆ ನಮ್ಮ ಹಣ ಇದರಲ್ಲಿ ಒಂದ್ಸಲ ಹಾಕಿದರೆ ತಗೊಳಕ್ಕೆ ಬರೋದಿಲ್ಲ ಅಂತೇಳಿ. ಆದರೆ ಇಲ್ಲಿ ಒಂದು ನಮಗೆ ಏನು ಗೊತ್ತಾಗಿದೆ ಅಂದರೆ, ನಮ್ಮ ಒಂದು ಗೂಗಲ್ ಆ್ಯಡ್ಸ್ನ ಡಿಲೀಟ್ ಮಾಡುವಾಗ ಏನಿದೆ ಡಿಲೀಟ್ ಆದಮೇಲೆ ಅದನ್ನು ನಮ್ಮ ಅಕೌಂಟಲ್ಲಿ ಮತ್ತೆ ಕಳಿಸತ್ತೆ. ಓಕೆ, ಇದೊಂದು ನಮಗೆ ಕ್ಲಿಯರ್ ಆಯಿತು. ಇವಾಗ ನಾವು ಗೂಗಲ್ ಆ್ಯಡ್ಸ್ನಲ್ಲಿ ನಮ್ಮ ಹಣ ಹೇಗೆ ಹಾಕೋದು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಟೂಲ್ಸ್ ಆ್ಯಂಡ್ ಅಂತ ಇದೆ, ಕ್ಲಿಕ್ ಮಾಡಿ. ಬಿಲ್ಲಿಂಗ್ ಅಂತ ಇದೆ, ಕ್ಲಿಕ್ ಮಾಡಿ. ಸಮ್ಮರಿ ಅಂತ ಇದೆ, ಕ್ಲಿಕ್ ಮಾಡಿ. ಇಲ್ಲಿರುವಾಗ ಬರ್ತಾ ಇದೆ ಪೇಮೆಂಟ್ ಸೆಟ್ ಅಪ್. ಓಕೆ, ಲೋಡಿಂಗ್ ಆಗ್ತಾಯಿದೆ, ಆಲಿ ವೇಟ್ ಮಾಡೋಣ, ಪೂರ ಗೊತ್ತಾಗತ್ತೆ. ಇವಾಗ ಇಲ್ಲಿ ನಮಗೆ ಏನು ಬರ್ತಾ ಇದೆ, ಬಿಲ್ಲಿಂಗ್ ಅಂತ ಇದೆ, ಅದರ ಕೆಳಗಡೆ ಇಂಡಿಯನ್ ಅಂತ ಇದೆ, ಅದರ ಕೆಳಗಡೆ ರೂಪೇ ಅಂತ ಇದೆ, ಅದರ ಕೆಳಗಡೆ ಅಕೌಂಟ್ ಅಂತ ಇದೆ, ಅದರ ಕೆಳಗಡೆ ಪೇಮೆಂಟ್ ಮೆಥಡ್ ಅಂತ ಇದೆ. ನೋಡಿ, ಪೇಮೆಂಟ್ ಮೆಥಡ್ನಲ್ಲಿ ಕೆಳಗಡೆ ಆ್ಯಡ್ ಕ್ರೆಡಿಟ್ ಔರ್ ಡೆಬಿಟ್ ಕಾರ್ಡ್ ಅಂತ ಇದೆ, ಅದಕ್ಕೆ ನಾವು ಕ್ಲಿಕ್ ಮಾಡೋಣ. ಓಕೆ, ಇಲ್ಲೇ ಮನಿ ಟ್ರಾನ್ಸ್ಫರ್ ಅಂತ ಇದೆ, ನೆಟ್ ಬ್ಯಾಂಕಿಂಗ್ ಅಂತ ಇದೆ, ಯಾಡ್ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಅಂತ ಇದೆ, ಆ್ಯಡ್ ಪೇಮೆಂಟ್ ವ್ಯಾಲೆಟ್ ಅಂತ ಇದೆ. ಓಕೆ, ಸಿಂಪಲಾಗಿ ನಮ್ಮ ಒಂದು ಗೂಗಲ್ ಪೇಯಿಂದ ನಮ್ಮ ಒಂದು ಫೋನ್ಪೇಯಿಂದ ಇದರಲ್ಲಿ ಹೇಗೆ ನಾವು ಹಣನ ಹಾಕ್ಬೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮನಿ ಟ್ರಾನ್ಸ್ಫರ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಮಗೆ ಕೇಳುತ್ತೆ ಗೂಗಲ್ ಆ್ಯಡ್ಸು ನಮ್ಮ ಒಂದು ನೇಮ್, ನಮ್ಮ ಒಂದು ಅಡ್ರೆಸ್, ಅದನ್ನು ಒಂದೇದಲ್ಲಿ ಹಾಕಿ. ನೇಮ್ ಅಂತ ಇದೆಯಲ್ಲ, ಅದು ನಿಮ್ಮ ಒಂದು ಪೂರ ಹೆಸರು ಹಾಕಿಬಿಡಿ. ಓಕೆ, ನೆಕ್ಸ್ಟ್ ಅಡ್ರೆಸ್ ಹಾಕಿ. ನಿಮ್ಮ ಊರಿನ ಹೆಸರು, ನಿಮ್ಮ ಸಿಟಿ ಮತ್ತು ನಿಮ್ಮ ಪಿನ್ ಕೋಡ್. ಓಕೆ, ಅದರ ಕೆಳಗಡೆ ಸೇಮ್ ಟು ಸೇಮ್, ಮತ್ತು ಅದರ ಕೆಳಗಡೆ
ಸಿ ಟಿ. ಓಕೆ, ಸಿ ಟಿ. ಅದರ ಕೆಳಗಡೆ ಪಿನ್ ಅಂತ ಇದೆ, ಸಾರಿ, ಸಿ ಟಿ ಗೂಡೂರು ಅಂತ ಹಾಕಿ. ಅದರ ಕೆಳಗಡೆ ಸಿ ಟಿ ಆದಮೇಲೆ ಅದರ ಕೆಳಗಡೆ ಪಿನ್ ಹಾಕಿ, ನಿಮ್ಮ ಒಂದು ಊರಿನ ಪಿನ್ ಕೋಡ್ ಇರುತ್ತೆ ಅದನ್ನು ಹಾಕಿ. ಅದರ ಕೆಳಗಡೆ ಸ್ಟೇಟ್, ನಿಮ್ಮ ಒಂದು ಸ್ಟೇಟ್ ಯಾವುದು ಅದನ್ನು ಹಾಕಿ. ಓಕೆ, ನಾನು ಇವಾಗ ಕ್ಲಿಯರಾಗಿ ಹಾಕ್ತಾಯಿದ್ದೀನಿ. ವೇಟ್. ಇದನ್ನು ಕಾಪಿ ಮಾಡಿ ಸೇಮ್ ಟು ಸೇಮ್ ನಾನು ಮತ್ತೆ ಕೆಳಗಡೆ ಹಾಕ್ತೀನಿ. ಓಕೆ, ನಿಮ್ಮ ಅಡ್ರೆಸ್ಸು, ಓಕೆ, ನಿಮ್ಮ ಅಡ್ರೆಸ್ಸು, ನಿಮ್ಮ ಊರಿನ ಹೆಸರು, ನಿಮ್ಮ ಪಿನ್ನು, ನಿಮ್ಮ ಶೇಟು ಎಲ್ಲ ಹಾಕಿದ ಮೇಲೆ ಕೆಳಗಡೆ ಇಲ್ಲಿ ನಮಗೆ ಪೇಮೆಂಟ್, ಯುವರ್ ಪೇಮೆಂಟ್ ಅಕೌಂಟ್ ಅಂತ ಇರುತ್ತೆ. 500ನ ಕೆಳಗಡೆ ಬರೋದಿಲ್ಲ, 500ನ ಮೇಲ್ಪಟ್ಟು ಆದರೆ ಅದು ತೊಗೊಳತ್ತೆ. ಓಕೆ, ನಾವು ಇವಾಗ 500ನ ಕ್ಲಿಕ್ ಮಾಡಿ ಕೆಳಗಡೆ ಐ ಅಗ್ರಿ ಅಂತ ಮಾಡೋಣ. ಎಸ್, ಐ ಅಗ್ರಿ ಗೂಗಲ್ ಆ್ಯಡ್ಸ್ ಅಕೌಂಟ್, ಗೂಗಲ್ ಆ್ಯಡ್ಸ್, ಐ ಅಗ್ರಿ ದಿಸ್ ಗೂಗಲ್ ಆ್ಯಡ್ಸ್. ಓಕೆ, ನಾವು ಇವಾಗ ಸಬ್ಮಿಟ್ ಮಾಡೋಣ. ಇಲ್ಲೇ ನಮಗೆ ಏನು ಬರುತ್ತೆ, ಇಲ್ಲಿ ಒಂದು ನಮಗೆ ಹೆಸರು ಕೇಳ್ತಾ ಇದೆ. ಓಕೆ, ಮೇಲೆ ಒಂದು ಹೆಸರು ಕೇಳ್ತಾ ಇದೆ, ಒಂದು ಮನಿ ಚಿತ್ರ ಇದೆ ನೋಡಿ, ಮನಿ ಚಿತ್ರ ಇದೆ. ಓಕೆ, ನೇಮ್ ಕೇಳ್ತಾ ಇದೆ, ನೇಮ್ ಒಂದು ಹಾಕಿ ಪೇಮೆಂಟ್ ಮೆಥಡ್ ಮೇಲೆ, ಓಕೆ, ಪೇಮೆಂಟ್ ಮೆಥಡ್ ಮೇಲೆ ಒಂದು ಮನಿ ಚಿತ್ರ ಇದೆ, ಅಲ್ಲಿ ನಮ್ಮ ಒಂದು ಹೆಸರು, ನಮ್ಮ ಅಡ್ರೆಸ್ಸು ಹಾಕಿ ಕೆಳಗಡೆ ಸಬ್ಮಿಟ್ ಮಾಡೋಣ. ಓಕೆ, ಸಬ್ಮಿಟ್ ಮಾಡಿದ ಮೇಲೆ ಏನು ಬರ್ತಾ ಇದೆ ಅದನ್ನು ನಮಗೆ ತೋರಿಸ್ತೀನಿ. ಕಂಪ್ಲೀಟ್ ದಿಸ್ ಟ್ರಾನ್ಸ್ಫರ್. ಇಲ್ಲಿ ಇವಾಗ ನಮಗೆ ಬಂತು ಬ್ಯಾಂಕ್ ಟ್ರಾನ್ಸ್ಫರ್ ಇನ್ಫಾರ್ಮೇಷನ್. ಓಕೆ, ಇಲ್ಲೇ ಬ್ಯಾಂಕ್ ನೇಮ್ ಅಂತ ಇದೆ, ಅವ್ರದ್ದೊಂದು ಬ್ಯಾಂಕ್, ಇದು ನಮ್ಮದು ಬ್ಯಾಂಕ್ ರೀ, ಒಂದು ಗೂಗಲ್ ಆ್ಯಡ್ಸ್ ಅಂತ ಇರುತ್ತಲ್ಲ, ಗೂಗಲ್ ಆ್ಯಡ್ಸ್ ಅಕೌಂಟು ಅದರದ್ದು ಇದು. ಓಕೆ, ಬ್ಯಾಂಕ್ ನೇಮ್ ಅಂತ ಇದೆ, ಬ್ರ್ಯಾಂಚ್ ನೇಮ್ ಅಂತ ಇದೆ, ಬ್ರ್ಯಾಂಚ್ IFSC ಕೋಡ್ ಇದೆ. ಓಕೆ, IFSC ಕೋಡು ಅದೊಂದು ಮೇನು, ಮತ್ತು ಬ್ಯಾಂಕಿನ ಹೆಸರ ನೇಮು, ಮತ್ತು ಅಕೌಂಟು ನಂಬರ್ ಅಂತೆ ಅದನ್ನು ಮೇನು. ಅವು ಮೂರಿದ್ದ ಸಾಕ್ರಿ, ನಮಗೆ ರೊಕ್ಕ ಒಂದು ಹಾಕೋಕ್ಕೆ ಅನುಕೂಲ ಆಗತ್ತೆ. ಓಕೆ, ಇವಾಗ ನಾವು ಏನು ಮಾಡಬೇಕಂದ್ರೆ ಇವೆಲ್ಲ ಕಾಪಿ ಮಾಡಿ ನಮ್ಮ ಒಂದು ಗೂಗಲ್ನಲ್ಲಿ ತೋರಿಸ್ತೀನಿ ನಿಮಗೆ. ಓಕೆ, ನಮ್ಮ ಒಂದು ಗೂಗಲ್ ಓಪನ್ ಮಾಡೋಣ. ಓಕೆ, ನಾವು ಗೂಗಲ್ ಓಪನ್ ಮಾಡಿದ ಮೇಲೆ ನಮ್ಮೊಂದು ಪಿನ್ ಇರುತ್ತೆ, ಪಿನ್ನನ್ನು ಹಾಕಿ ಇಲ್ಲಿ ನಮಗೆ ಒಂದು ಸೈಡ್, ಇಲ್ಲೇ ನನ್ನ ಒಂದು ಈ ಮೊಬೈಲಿಂದ ನಾನು ಗೂಗಲ್ ಆ್ಯಡ್ಸ್ ವರ್ಕ್ ಮಾಡೋದಿಲ್ಲ, ನನಗೆ ತೋರಿಸ್ತಾ ಇದ್ದೀನಿ ಪೇಮೆಂಟ್ನಲ್ಲಿ ಪೇಮೆಂಟ್ ಹೇಗೆ ಟ್ರಾನ್ಸ್ಫರ್ ಮಾಡಬೇಕಂತ. ಓಕೆ, ಸಿಂಪಲಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಎಲ್ಲಿಗೆ ಹೋಗ್ಬೇಕಂದ್ರೆ ನೋಡಿ, ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಇರುತ್ತೆ, ಮನಿ ಚಿತ್ರ ಇರುತ್ತೆ. ಎಲ್ಲಿರುತ್ತಂದರೆ ಇಲ್ಲಿ ಮಗಳಿರತ್ತೆ, ಇಲ್ಲೇ ಮಗಳಿರತ್ತೆ, ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ತೋರಿಸ್ತೀನಿ ನಿಮಗೆ, ಇದೊಂದು ಫೋಟೋ ಹಾಕ್ತೀನಿ ರೀ ಸೈಡ್. ಓಕೆ, ಇದೊಂದು ಫೋಟೋ ಹಾಕ್ತೀನಿ, ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಇರುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ. ಅದಕ್ಕೆ ಕ್ಲಿಕ್ ಮಾಡಿದ ಮೇಲೆ ಏನು ಬರುತ್ತಂದರೆ ಸಿಂಪಲಾಗಿ ತೋರಿಸ್ತೀನಿ ನಿಮಗೆ ನಾನು. ಓಕೆ, ಏನು ಬಂತಪ್ಪ ಅಂದರೆ ಎಂಟರ್ ಡೀಟೇಲ್ಸ್. ಓಕೆ, ಎಲ್ಲನೂ ಡೀಟೇಲ್ಸ್ ಹಾಕ್ತೀನಿ ಇವಾಗ ನಮಗೆ ಏನು ಕೇಳ್ತಾ ಇದೆ, ಅಕೌಂಟ್ ನಂಬರ್ ಕೇಳ್ತಾ ಇದೆ, ಎಂಟರ್ ರೀಟ್ರೈ ಅಕೌಂಟ್ ನಂಬರ್ ಕೇಳ್ತಾ ಇದೆ, IFSC ಕೋಡ್ ಕೇಳ್ತಾ ಇದೆ, ಮತ್ತು ಹೆಸರು ಕೇಳ್ತಾ ಇದೆ. ಓಕೆ, ಬ್ರಾಂಚ್ ಹೆಸರು ಕೇಳ್ತಾ ಇದೆ, ಅದನ್ನು ನಾವು ಕಾಪಿ ಮಾಡಿ ಹಾಕೋಣ. ಓಕೆ, ಇವಾಗ ನಮಗೇನು ಬೇಕು, IFSC ಕೋಡನ್ನು ಕಾಪಿ ಮಾಡೋಣ. ಕಾಪಿ ಮಾಡಿ IFSC ಕೋಡ್ನಲ್ಲಿ ಹಾಕ್ತೀವಿ. ಓಕೆ, ಹಾಕಿದ್ವಿ.
ನೆಕ್ಸ್ಟ್ ನಾವು ಬ್ಯಾಂಕ್ ನೇಮ್ ಅಂತ ಇದೆ, ಬ್ಯಾಂಕ್ ನೇಮನ್ನು ತಗೊಳ್ಳೋಣ. ಕಾಪಿ ಮಾಡಿ ಹಾಕಿದ್ದೀವಿ. ಓಕೆ, ನೆಕ್ಸ್ಟ್ ಅಕೌಂಟ್ ನಂಬರ್ ಅಂತ ಇದೆ. ಓಕೆ, ಅಕೌಂಟ್ ನಂಬರ್ನ ಕಾಪಿ ಮಾಡಿ ಹಾಕ್ತಾಯಿದ್ದೀವಿ. ಓಕೆ, ರೀಟ್ರೈ ಅಕೌಂಟ್ ನಂಬರ್, ಅದೇ ಸೇಮ್ ಅಕೌಂಟ್ ನಂಬರ್ ಮತ್ತೆ ಹಾಕೋಣ. ಓಕೆ, ಇದೆಲ್ಲ ನಾವು ಹಾಕಿದ ಮೇಲೆ, ಇವೆಲ್ಲ ಹಾಕಿದ ಮೇಲೆ ಕಂಟಿನ್ಯೂ ಮಾಡೋಣ. ಓಕೆ, ಕಂಟಿನ್ಯೂ ಮಾಡಿಬಿಟ್ರೆ ನಿಮಗೆ ಕೇಳುತ್ತೆ ನೀವು ಎಷ್ಟು ಹಣ ಟ್ರಾನ್ಸ್ಫರ್ ಮಾಡ್ತೀರೋ ಅಂಥೇಳಿ. ಓಕೆ, ನಾನು ಈ ಮೊಬೈಲಿಂದ ಮಾಡ್ತಾಯಿಲ್ಲ, ನಾನು ಮೊಬೈಲು ವಿಡಿಯೋ ಮಾಡ್ತಾಯಿದ್ದೆ ಅಷ್ಟೇ. ನಾನು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ. ಎಲ್ಲ ಹಾಕಿದ ಮೇಲೆ ಇವಾಗ ನೇಮು ಅದೇನಾದರೂ ನೇಮ್ ತಪ್ಪಾಗಿ ತೊಗೊಂತಪ್ಪಂದರೆ ಕ್ಯಾನ್ಸಲ್ ಮಾಡಿ ಮತ್ತು ನಿಮ್ಮ ಒಂದು ಗೂಗಲ್ ಆ್ಯಡ್ಸ್ನಲ್ಲಿ ಬನ್ನಿ. ಬ್ರ್ಯಾಂಚ್ ನೇಮ್ ಅಂತ ಇದೆ, ಅದನ್ನು ಬರೋದ್ರೆ ಬ್ಯಾಂಕ್ ನೇಮ ಕರೆಕ್ಟ್ ಐತಿ, ಬ್ಯಾಂಕ್ ನೇಮ ಕರೆಕ್ಟ್ ಐತಿ, ಅದು ಹಾಕ್ರಿ. ಓಕೆ, ಅದು ತಪ್ಪು ಬರೋದಿಲ್ಲ, ಅದು ಬರತ್ರಿ. ಓಕೆ, ಕಂಟಿನ್ಯೂ ಮಾಡಿದ್ದೀವಿ. ಇವಾಗ ನಾವು ಕಂಟಿನ್ಯೂ ಮಾಡಿದರೆ ನಮಗೆ ರೊಕ್ಕ ಕೇಳ್ತಾ ಇದೆ. ಇದು ನಮ್ಮ ಬ್ಯಾಂಕ್ನಲ್ಲಿ ಗೂಗಲ್ ಆ್ಯಡ್ಸ್ನಲ್ಲಿ ಹಾಕಕ್ಕೆ ಅದು ನಮಗೆ ಎಷ್ಟು ಕೇಳ್ತಾ ಇದೆ ಅಂಥೇಳಿ, ನಮಗೆ ಎಷ್ಟು ಬೇಕು ನಾವು ಅಷ್ಟು ಹಾಕೋಬೋದು. 2,000, 1,000, 500 ಕೆಳಗಡೆ ಬರೋದಿಲ್ಲ, 500 ಮ್ಯಾಗ ಬರುತ್ತೆ. ಓಕೆ, ನನಗೆ ಗೊತ್ತಿರೋ ಪ್ರಕಾರ. ಓಕೆ, 500 ನಾವು ಹಾಕಿ ಕಂಟಿನ್ಯೂ ಮಾಡೋಣ. ಪೇ ಆಯ್ತು ರೀ. ಓಕೆ, ಪೇ ಆದ ತಕ್ಷಣವೇ ಜಮಾ ಆಗೋದಿಲ್ಲ ರೀ. ಏನಂತೀನಿ, ಪೇ ಆದ ತಕ್ಷಣ ಜಮಾ ಆಗೋದಿಲ್ಲ. ನಾವು ಒಂದು ದಿನ ವೇಟ್ ಮಾಡಲೇಬೇಕು, 24 hours ವೇಟ್ ಮಾಡಲೇಬೇಕು ರೀ. ನೋಡಿ, 24 hours ನಾವು ವೇಟ್ ಮಾಡಬೇಕು. ಲಾಸ್ಟ್ ಪೇಮೆಂಟ್ ಅಂತ ಇದೆ, ಇಲ್ಲಿ ನಮ್ಮ ಮಗ ತೋರಿಸ್ತಾ ಇದೆ. ಲಾಸ್ಟ್ ಪೇಮೆಂಟ್ ಅಂತ ಇದೆ, ಅವೈಲೇಬಲ್ ಫಂಡ್ ಅಂತ ಇದೆ ಕೆಳಗಡೆ. ಮತ್ತು ನಿಮಗೆಲ್ಲನೂ ಫಂಡ್ ಫಾರ್ ನೀವು ಯಾವಾಗ ಪೇ ಮಾಡಿದ್ದೀರೋ, ನೀವು ಯಾವಾಗ ಪೇ ಮಾಡಿದಿರೋ, ಯಾವಾಗೆಲ್ಲ ಎಲ್ಲನೂ ನಿಮಗೆ ತೋರಿಸುತ್ತೆ. ಮತ್ತು ಆ್ಯಡ್ ರನ್ ಮಾಡುವಾಗ ಟ್ಯಾಕ್ಸ್ ಕೂಡ ಕರೆಕ್ಟಾಗಿ ನಿಮ್ಮ ಆ್ಯಡ್ ರನ್ ಆಗುತ್ತೆ. ಇಷ್ಟೇ ರೀ. ಪೇಮೆಂಟು ನಿಮಗೆ ಯಾವಾಗ ಜಮಾ ಆಗತ್ತೆ ಅಂದರೆ ನಾಳೆ ಜಮಾ ಆಗತ್ತೆ. ಇವತ್ತು ಹಾಕಿದರೆ ನಾಳೆ ಜಮಾ ಆಗತ್ತೆ ರೀ. ಓಕೆ, ಒಂದು ರಾತ್ರಿ ಕಲಿಬೇಕು ರೀ. ಒಂದು ರಾತ್ರಿ ಹೋದ್ಮೇಲೆ ನಾಳೆ ಜಮಾ ಆಗತ್ತೆ, ಒಂದು ದಿನ ಹೋದ್ಮೇಲೆ ಜಮಾ ಆಗತ್ತೆ ರೀ. ಹಾಗಾದ್ರೆ ಏನು ಜಮಾನ ಆಗಿಲ್ಲ ಅಂತ ತಿಳ್ಕೊರಿ, ನೀವೇನು ಮಾಡಬೇಕು, ಹೆಲ್ಪ್ ಅಂತ ಇರುತ್ತೆ. ಹೆಲ್ಪ್ನಲ್ಲಿ ಹೋಗಿ ಕ್ಲಿಕ್ ಮಾಡಿ, ಲರ್ನ್ ಫೀಡ್ಬ್ಯಾಕ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ, ಸೆಂಡ್ ಫೀಡ್ಬ್ಯಾಕ್. ಓಕೆ, ಅಲ್ಲೇ ಲರ್ನ್ ಅಂತ ಇತ್ತು, ಇಲ್ಲಿ ಸೆಂಡ್ ಅಂತ ಬಂತು. ಓಕೆ, ಅದಕ್ಕೆ ಕೆಳಗಡೆ ಒಂದು ಇಮೇಜ್ ಕಾಣ್ತಾ ಇದೆ, ಇಮೇಜ್ ಕ್ಲಿಕ್ ಮಾಡಿ ಒಂದು ಉದ್ದಗೊಂದು ಚಕ್ಕೊಂದು ಡನ್ ಮಾಡಿಬಿಡ್ರಿ. ಒಂದು ಸ್ಕ್ರೀನ್ನ ತೊಗೊರಿ ಉದ್ದಕ್ಕೂ. ಓಕೆ, ಇಲ್ಲಿ ನಿಮಗೆ ಬರೀರಿ, ಇಲ್ಲಿ ನೀವು ಬರೀರಿ, ನಾನು ಒಂದು ಗೂಗಲ್ ಪೇಯಿಂದ ಇಷ್ಟು ಅಮೌಂಟು ಹಾಕಿದ್ದೇನೆ, ಆದರೆ ಬರಲಿಲ್ಲ. ನಿನ್ನೆ ಹಾಕಿದ್ದೇನೆ, ಬರಲಿಲ್ಲ, ಸ್ವಲ್ಪ ಬರಲಿಲ್ಲ ಅಂತ ಅಷ್ಟೇ ಮಾಡಿ ಸೆಂಡ್ ಅಂತ ಮಾಡಿಬಿಡಿ. ಓಕೆ, ನಮ್ಮ ಒಂದು ಗೂಗಲ್ ಪೇಯಿಂದ ನಾವು ಇಷ್ಟನ್ನು ಹಾಕಿದ್ದೀವಿ, ಆದರೂ ಇನ್ನಾರಿಗೂ ನಮಗೆ ಗೂಗಲ್ ಆ್ಯಡ್ಸ್ನಲ್ಲಿ ನಮಗೆ ತೋರಿಸ್ತಾ ಇಲ್ಲ ಅಂಥೇಳಿ ನೀವು ಮೆಸೇಜ್ ಸೆಂಡ್ ಮಾಡಿಬಿಟ್ರೆ ನಿಮಗೆ ಒಂದು 24 hours ಜಮಾ ಆಗತ್ತೆ. ಗ್ಯಾರಂಟಿ ಆಗತ್ತೆ, ಆಗಂಗಿಲ್ಲ ಅಂತೇನಿಲ್ಲ, ಗ್ಯಾರಂಟಿ ಆಗತ್ತೆ. ಇಷ್ಟು ನನ್ನ ಒಂದು ತಿಳಿಸಿದ್ದೇನೆ. ಹೇಗಾಗಿದೆ ನಾನು ತಿಳಿಸೋದಕ್ಕೆ ಒಂದು ಕರೆಕ್ಟ್ ಆಗಿದೋ ಇಲ್ಲೋ ಅಂತ ನೀವು ಒಂದು ಕಾಮೆಂಟ್ ಬಿಡಿ. ಮತ್ತು ಹೇಗಾಗಿದೆ ಈ ವಿಡಿಯೋ ಕೂಡ ನೀವು ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಡ್ ರನ್ ಹೇಗೆ ಮಾಡೋದು ಅಂತ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಓಕೆ, ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಯಿತು ನಾವು ಹೇಗೆ ನಮ್ಮ ಒಂದು ಗೂಗಲ್ ಆ್ಯಡ್ಸ್ನಲ್ಲಿ ನಮ್ಮ ಗೂಗಲ್ ಪೇಯಿಂದ ಒಂದು ಗೂಗಲ್ ಆ್ಯಡ್ಸ್ನಲ್ಲಿ ಹಣ ಟ್ರಾನ್ಸ್ಫರ್ ಮಾಡೋದು ಅಂತ ನಿಮಗೆ ನಾನು ತೋರಿಸಿದೆ ಕ್ಲಿಯರಾಗಿ. ಬನ್ನಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಮಜಾ ವಿಡಿಯೋದನ್ನು ಮಾಡ್ತಿರೋಣ, ಇದೇ ಥರ ಡಿಫ್ರೆಂಟ್ ವಿಡಿಯೋದನ್ನು ಮಾಡ್ತಿರೋಣ. ಮೊದಲೇ 2 ವಿಡಿಯೋ ಬಿಟ್ಟಿದ್ದೀನಿ, ಆ ವಿಡಿಯೋ ನೋಡಿ, ಆಮೇಲೆ ಈ ವಿಡಿಯೋ ನೋಡಿ, ಗೊತ್ತಾಗುತ್ತೆ, ಪೂರ ಟೋಟಲ್ ಗೊತ್ತಾಗುತ್ತೆ. ಮತ್ತು ನಿಮಗೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.